ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ರೋಹಿತ್. ನೀರಾವರಿಗೆ ಸಾಂಪ್ರದಾಯಿಕ ವಿದ್ಯುತ್ ಅವಲಂಬನೆ ಕಡಿಮೆ ಮಾಡಿ ಸೌರಶಕ್ತಿಯ ಬಳಕೆ ಮೂಲಕ ರೈತರು ಸ್ವಾವಲಂಬನೆ ಸಾಧಿಸಬೇಕು ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾರ್ಚ್ 9ರಂದು ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ರೈತ ಸೌರಶಕ್ತಿ ಮೇಳವನ್ನು ಆಯೋಜನೆ ಮಾಡಿದೆ. ನಗರದ ಹೋಟೆಲ್ ಲಲಿತ್ ಅಶೋಕ್ದಲ್ಲಿ ನಡೆದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್, ರೈತರ ಅಗತ್ಯಕ್ಕೆ ತಕ್ಕಂತೆ ವಿದ್ಯುತ್ ಪೂರೈಸಲು ಸೌರ ಪಂಪ್ ಸೆಟ್ ಬಳಕೆಯೇ ಪರಿಹಾರ. ಹೀಗಾಗಿ ಈ ಬಗ್ಗೆ ರೈತರಿಗೆ ಹೆಚ್ಚಿನ ಮಾಹಿತಿ ಒದಗಿಸಲು ಜಿಕೆವಿಕೆ ಆವರಣದಲ್ಲಿ ಇದೇ ಮಾರ್ಚ್ 9ರಂದು ರೈತ ಸೌರಶಕ್ತಿ ಮೇಳ ಆಯೋಜನೆ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮಾರ್ಚ್ 9ರ ಸಂಜೆ 4 ಗಂಟೆಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಕುಸುಮ್ ಸಿ ಯೋಜನೆ ಹಾಗೂ ರಾಜ್ಯದ 13 ಜಿಲ್ಲೆಗಳಲ್ಲಿರುವ ವಿವಿಧ ವೋಲ್ಟೇಜ್ ವರ್ಗಗಳ ಹೊಸ ಸಬ್ಸ್ಟೇಷನ್ಗಳಿಗೂ ಮುಖ್ಯಮಂತ್ರಿಯವರು ಚಾಲನೆ ನೀಡ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಮೇಳದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಸೇರಿದಂತೆ ಹಲವು ಸಚಿವರು ಈ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಸಚಿವ ಜಾರ್ಜ್ ತಿಳಿಸಿದ್ದಾರೆ. ನಮ್ಮಲ್ಲಿ ಅಗ್ರಿಕಲ್ಚರ್ ಇರಿಗೇಷನ್ ಪಂಪ್ಸೆಟ್ಗಳಿಗೆ ನಾವು ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ಫ್ರೀ ಕರೆಂಟ್ ಕೊಡುವಾಗ ಏನಾಗ್ತದೆ, ನಮ್ಮಲ್ಲಿ ಡಿಮ್ಯಾಂಡ್ ಬಂದಾಗ ತುಂಬ ತೊಂದರೆ. ಅದಕ್ಕೆ ಈಗಾಗಲೇ ಕುಸುಮ್ ಬಿ ಮತ್ತು ಸಿ ಇದೆ. ಕುಸುಮ್ ಸಿ ಏನಂತ ಬಿಟ್ಟರೆ ಅದರಲ್ಲಿ ನಾವು ಸಬ್ಸ್ಟೇಷನ್ಗಳಲ್ಲಿ ಅಲ್ಲಿಯೇ ಸೋಲಾರು ನಾವು ಉತ್ಪಾದನೆ ಮಾಡಿಬಿಟ್ಟು ಆ ಸಬ್ಸ್ಟೇಷನ್ಗಳಿಗೆ ನಾವು ಅದಕ್ಕೆ ಸಪ್ಲೈ ಕೊಟ್ಟರೆ ಆ ಏರಿಯಾದಲ್ಲೆಲ್ಲ ಕರೆಂಟ್ ಕೊಡ್ತಾರೆ. ಯಾರು ಫಾರ್ಮರ್ಸಿಗೆ ಹಗಲು ಹೊತ್ತೇ ಕರೆಂಟ್ ಸಿಗ್ತದೆ. ಮತ್ತು ಈಗಾಗಲೇ ಒಂದು ಟೆಂಡರ್ ಕರೆದಿವಿ, ಸುಮಾರು 750 ಮೆಗಾವಾಟ್ಗೆ ಈಗ ಟೆಂಡರ್ ಬಂದಿದೆ. ನಾವು ಸರ್ಕಾರ ಗೌರ್ಮೆಂಟಲ್ಲಿ ಸಮೇತ ತೀರ್ಮಾನ ತಗೊಂಡಿದ್ವಿ, ಲ್ಯಾಂಡ್ ಸಮೇತ ಗೌರ್ಮೆಂಟ್ ಲ್ಯಾಂಡು ಅಥವಾ ಪ್ರೈವೇಟ್ ಲ್ಯಾಂಡ್ ತಗೊಂಡು ಮಾಡಬೇಕು ಅಂತ ಈಗಾಗಲೇ ಟೆಂಡರ್ ಕರೆದು ಫೈನಲೈಸ್ ಮಾಡಿ ಅದು ಈಗ 9ನೇ ತಾರೀಕು CM ಅದನ್ನು ಇನ್ನೊಂದು ಫೌಂಡೇಶನ್ ಸ್ಟೋನ್ ಹಾಕ್ತಾರೆ. ಅದೇ ರೀತಿಯಲ್ಲಿ ಈಗ ನಾವು ಸೋಲಾರಲ್ಲಿ ಯಾವ ರೀತಿಯಲ್ಲಿ ಇದೆ ಅಂತ ಬಿಟ್ಬಿಟ್ಟು ನಾವು ಸೋಲಾರ್ ಮೇಲೆ 9ನೇ ತಾರೀಕು ಈ GKVK ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಇನ್ವಿಟೇಷನ್ ಕೊಡ್ತೀವಿ. ಅದಕ್ಕೆ ಫಾರ್ಮರ್ಸ್ ಎಲ್ಲ ಬೆಂಗಳೂರು ಕರ್ನಾಟಕದ ಫಾರ್ಮರ್ಸ್ ಎಲ್ಲ ಬಂದುಬಿಟ್ಟು ಅದನ್ನು ನೋಡುವಂಥ ಕೆಲಸ, ಅವ್ರಿಗೆ ತೋರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಉದ್ದೇಶದಿಂದ ಅದು ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಕುಸುಮ್ ಬಿ ಏನಾಯಿತು ಅಂತ ಬಿಟ್ರೆ, ಮೊದಲು ನಮ್ಮಲ್ಲಿ ತಮ್ಗೆ ಗೊತ್ತಿದೆ ಅಕ್ರಮ ಸಕ್ರಮ ಅಂತ ಬಿಟ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು 2004ರಲ್ಲಿ ನಾವು ತೀರ್ಮಾನ ತಗೊಂಡ್ವಿ. ಆ ಟೈಮಲ್ಲಿ 25,000 ರೂಪಾಯಿ ತಗೊಂಡು ಅದವರಿಗೆಲ್ಲ ಕನೆಕ್ಷನ್ ಕೊಡಬೇಕು ತೀರ್ಮಾನ ಮಾಡಿದ್ವಿ. ಅದು ಬರೀ 1 ವರ್ಷಕ್ಕೆ ಮಾತ್ರ ಇತ್ತು. ಈಗ ಮೊನ್ನೆ ಸಮೇತ ಅದು ಇನ್ನೂ ಎಕ್ಸ್ಟೆಂಡ್ ಆಗಿದ್ರು, ಅದು ಕಂಟಿನ್ಯೂ ಆಗಿ ಬಂತು. ಈಗ 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಕೊಡಬೇಕಾದ್ರೆ ನಾವು ಹೋಗಿ, ನಾನು ಮತ್ತು ನಮ್ಮ ಎಲ್ಲ ACS ಇವರೆಲ್ಲ ತಾವೆಲ್ಲ ಹೋಗಿ ಗ್ರೌಂಡಿನಲ್ಲಿ ನೋಡಿದ್ವಿ. ಒಂದು ಪಂಪ್ ಸೆಟ್ಗೆ ಕೆಲವು ದೂರದಲ್ಲಿ ಒಂದು ಬೋರ್ವೆಲ್ ಹಾಕಿರ್ತಾರೆ. ಅಲ್ಲಿ ತಗೊಂಡು ಅಲ್ಲಿ ತನಕ ನಾವು ಕಂಡಕ್ಟರ್ನ ಹೇಳ್ಕೊಂಡು ಹೋಗಿ ಇದು ಮಾಡಿ ಎಲ್ಲ ಕೊಡಬೇಕಾದ್ರೆ 4 ಲಕ್ಷ 4-4 ಲಕ್ಷ ಒಂದೊಂದು ಆಗ್ತದೆ. ಆವ್ರೇಜ್ 2 ಲಕ್ಷ ರೂಪಾಯಿ ಆಗ್ತದೆ. ರೈತರು ನಮಗೆ ಕೊಡ್ತಾ ಇರೋದು 25,000 ರೂಪಾಯಿ ಕೊಡ್ತಾರೆ. ಬಟ್ ನಾವು ನಮ್ಮ ಕೈಯಿಂದ ದುಡ್ಡು ಹಾಕಬೇಕು. ಅದನ್ನು ಗೌರ್ಮೆಂಟ್ ಸಮೇತ ಇಲ್ಲಿ ತನಕ ಅವರು ಎಲ್ಲ ಮಾಡಿದ್ದಾರೆ. ಅದಕ್ಕೆ ನಾವೇನು ಹೇಳಿದ್ದೀವಿ, ಈ ಮೊನ್ನೆ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಅಲ್ಲಿ ತನಕ 4 ಲಕ್ಷ ಪಂಪ್ ಸೆಟ್ಗಳು ಪೆಂಡಿಂಗ್ ಇದೆ. ಆ 4 ಲಕ್ಷ ಪಂಪ್ ಸೆಟ್ಗಳಿಗೆ ನಾವು ಅವರಿಗೆ ಕರೆಂಟ್ ಕೊಡುವಂಥ ಅಕ್ರಮ ಸಕ್ರಮದಲ್ಲಿ ಕೊಡಬೇಕು ಅಂತ ತೀರ್ಮಾನ ನಾವು ಮಾಡಿದ್ದೀವಿ. ಮತ್ತು 500 ಮೀಟ್ರು ಒಳಗಡೆ ಇರುವವರಿಗೆ, ಆ ಗ್ರಿಡ್ಡಿಂದ 500 ಮೀಟ್ರ್ ಒಳಗಡೆ ಇರುವವರಿಗೆ ನಾವು ಮಾಡ್ಬೋದು. 500 ಮೀಟ್ರಿಗಿಂತ ಹೆಚ್ಚಾದರೆ ಕುಸುಮ್ ಬಿ ಅದರಲ್ಲಿ ಸೋಲಾರ್ ಪಂಪ್ ಸೆಟ್ಗಳಿಗೆ ಮೊದಲು 60% 30 ಸೆಂಟ್ರಲ್ ಗೌರ್ಮೆಂಟಿಂದ 30% ಸ್ಟೇಟ್ ಗೌರ್ಮೆಂಟ್. ಈಗ ನಾವು ಸ್ಟೇಟ್ ಗೌರ್ಮೆಂಟಿಂದ 50% ಕೊಡ್ತೀವಿ ಅಂತ ಚೀಫ್ ಮಿನಿಸ್ಟರ್ ನಿರ್ಧಾರ ತಗೊಂಡಿದ್ದಾರೆ. ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ 80% ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ 30%. ನಾವು ಯಾರೇ ಸೋಲಾರು ಈ 500 ಮೀಟ್ರಿಗಿಂತ ಹೆಚ್ಚಿಗೆ ದೂರ ಇದ್ದರೆ ಸೋಲಾರ್ ಹಾಕ್ಬೋದು. 500 ಮೀಟ್ರ್ ಒಳಗಡೆ ಇದ್ರೂ ಸಮೇತ ಸೋಲಾರ್ ಹಾಕ್ಬೋದು. ಅದು ಏನಂದ್ರೆ ಆಗ ನಾವು ಈ ಕರೆಂಟ್ ಅವ್ರಿಗೆ ಕೊಡಬೇಕಾಗಿಲ್ಲ, ಅವರೇ ಉತ್ಪಾದನೆ ಮಾಡ್ತಾರೆ. ಮತ್ತು ಅವರಿಗೆ ಏನಾಗಿದೆ, 80% ಸಬ್ಸಿಡಿ ಸಿಗ್ತದೆ. ಅದರಲ್ಲಿ ಮೋಟ್ರು ನಾವು ಕೊಡ್ತೀವಿ, ಅದು ಸ್ವಿಚ್ ಬೋರ್ಡ್ ಸಮೇತ ನಾವು ಕೊಡ್ತೀವಿ. ಇಲ್ಲಾಂದರೆ ಮೊದಲು ಅವರು ಹಾಕಬೇಕಾಗಿತ್ತು ಮೋಟ್ರು, ಸ್ವಿಚ್ ಬೋರ್ಡ್ ಅವರೇ ಹಾಕಬೇಕಾಗಿತ್ತು. 20%ಗಿಂತ ಹೆಚ್ಚಿಗೆ ಪಂಪು ಕೂಡ ನಾವೇ ಕೊಡ್ತಾ ಇದ್ದೀವಿ. ಈ ಥರ ಎಲ್ಲ ತೀರ್ಮಾನ ಕ್ಯಾಬಿನೆಟ್ ತಗೊಂಡಿದ್ದಾರೆ. ಇದರ ವಿಚಾರದಲ್ಲಿ ನಾವು ಸೌರ ಮೇಳ ಮಾಡಲಿಕ್ಕೆ 9ನೇ ತಾರೀಕು GKVK ಅದನ್ನು ಮಾಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ.